ಈ ಭೂಮಿಯಲ್ಲಿ ಸ್ವರ್ಗ ಅನ್ನುವಂಥದ್ದೇನಾದ್ರು ಇದ್ದರೆ ಅದು ಇಲ್ಲಿಯೇ ಇದೆ, ಇಲ್ಲಿಯೇ ಇದೆ, ಇಲ್ಲಿಯೇ ಇದೆ. इस दुनिया में अगर कोई जन्नत है तो बस यही है, यही है, यही है. ನಮಸ್ಕಾರ ಸ್ನೇಹಿತರೆ, ನಾನೀಗ ನಮ್ಮ ಒಂದು ಚಿಕ್ಕವಾದಂತಹ ಸುಂದರವಾದಂಥ ಪ್ರಯಾಣದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ನಾವೀಗ ಹೋಗ್ತಾ ಇರುವಂಥದ್ದು ನೇತ್ರಾಣಿ ದ್ವೀಪಕ್ಕೆ. ಈ ದ್ವೀಪವು ಭಟ್ಕಳ ತಾಲೂಕಿನ ಬಂದರಿನಿಂದ ಸರಿಸುಮಾರು ಒಂದು 25 ಕಿಲೋಮೀಟರ್ ದೂರ ಇದೆ. ಈ ದ್ವೀಪ ವಿಶೇಷತೆ ಏನಂತ ಹೇಳಿದರೆ, ಇದಕ್ಕೆ ಹಲವಾರು ಹೆಸರುಗಳಿದೆ. ಪಿಜನ್ ಐಲ್ಯಾಂಡ್ ಅಂತ ಕರೀತಾರೆ, ಪಾರಿವಾಳಗಳ ಐಲ್ಯಾಂಡು, ಬಜರಂಗಿ ಐಲ್ಯಾಂಡ್ ಅಂತಲೂ ಕರೀತಾರೆ. ಮತ್ತು ಮುಖ್ಯವಾಗಿ ನಾವು ಕರೆಯುವಂಥ ಮೂಲ ನಿವಾಸಿಗಳು ಕರೆಯುವಂಥ ಹೆಸರೇನಂತ ಹೇಳಿದರೆ ನೇತ್ರಾಣಿ ದ್ವೀಪ ಅಂತ. ನೇತ್ರಾಣಿ ದ್ವೀಪಕ್ಕೆ ನಾವೀಗ ಹೋಗ್ತಾ ಇರುವಂಥದ್ದು ಒಂದು ಫಿಶಿಂಗ್ ಬೋಟಲ್ಲಿ, ಫಿಶಿಂಗ್ ದೋಣಿಯಲ್ಲಿ. ಇದು ಯಾವುದು ಪರ್ಷಿಯನ್ ದೋಣಿ ಅಲ್ಲ. ಈಗ ನೋಡ್ತಾ ಇರ್ಬೋದು, ಹಾರ್ಟ್ ಶೇಪ್ಡ್ ಐಲ್ಯಾಂಡ್ ಅಂತಲೂ ಕರೀತಾರೆ ಇದಕ್ಕೆ. ನಾವು ಈ ದ್ವೀಪದ ಹತ್ತಿರ ಬಂದಿದ್ದೀವಿ, ತಲುಪಿದ್ದೀವಿ. ಸುಮಾರು 1.5 ಗಂಟೆಯ ಪ್ರಯಾಣದ ನಂತರ ಈ ದ್ವೀಪದ ಒಂದು ಸುತ್ತು ಹೊಡೆದು ಸರಿಯಾದ ಜಾಗ ನೋಡಿ ಆ ಜಾಗದ ಮೇಲೆ ನಾವು ಲ್ಯಾಂಡ್ ಆಗ್ತೀವಿ. ಲ್ಯಾಂಡ್ ಆದ ನಂತರ ನೀವು ಏನು ಮಾಡ್ಬೋದು ಅಂತ ಕೇಳ್ತಿರ್ಬೋದು. ನಾವು ಮುಖ್ಯವಾಗಿ ಬಂದಂತಹ ಕಾರಣ ಇಲ್ಲಿ ಇರುವ ಒಂದು ದೇವತೆಗೆ ಅಥವಾ ದೇವರಿಗೆ ನಮ್ಮ ಹರಕೆಯ ಕಾಣಿಕೆಯನ್ನು ಕೊಟ್ಟು ನಮ್ಮನ್ನು ರಕ್ಷಿಸಲು ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ನಮ್ಮ ಮೀನುಗಾರರ ಸಮುದಾಯವಾದಂತಹ ಕೆಲವೊಂದು ಸಮುದಾಯಗಳಿಗೆ ಮಾತ್ರ ಅವರ ದೋಣಿಯೊಂದಿಗೆ ವರ್ಷಕ್ಕೆ 1 ಬಾರಿ ನೇವಿಯವರ ಪರ್ಮಿಷನ್ ತಗೊಂಡು ಇಲ್ಲಿ ಬರುವಂತಹ ಅವಕಾಶ ಇರ್ತದೆ. ಬೇರೆ ಯಾರೂ ಈ ದ್ವೀಪವನ್ನು ಹತ್ತಲಿಕ್ಕೆ ಸಹ ಆಗುವುದಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ತಗೊಂಡು ಬರುವಾಗಿಲ್ಲ, ತಗೊಂಡು ಹೋಗುವಾಗೂ ಇಲ್ಲ. ಮತ್ತು ಇದು ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆದ ಲೊಕೇಶನಲ್ಲಿದೆ. ಇದು ತುಂಬ ಹಳೆಯ ಕಾಲದಲ್ಲಿ, ಅಂದರೆ ಒಂದು 800 ಇರ್ಬೋದು, 1500 ವರ್ಷದ ಹಿಂದಿನ ಇತಿಹಾಸ ನೋಡಿದರೂ ಇಲ್ಲಿಂದ ಅರಬ್ಬಿ ಸಮುದ್ರಕ್ಕೆ ಹೋಗುವಂಥ ಸೇಲರ್ಸ್ಗಳಿಗೆ ಒಂದು ಪಾಯಿಂಟ್ ಆಗಿತ್ತು. ನಾವೀಗ ಹತ್ತುತ್ತಾ ಇದ್ದೇವೆ, ಟ್ರೆಕ್ ಮಾಡ್ತಾ ಇದ್ದೇವೆ. ಒಂದು 3 ಕಿಲೋಮೀಟರ್ ಆದಂತಹ ಒಂದು ಟ್ರೆಕ್ ಮಾಡಿಕೊಂಡು ಈಗ ಬಂದಿದ್ದೇವೆ ನೇತ್ರಾಣಿ ಜಟ್ಟಿಗ ಅನ್ನುವ ದೇವರ ಸಮೀಪದಲ್ಲಿ ಬಂದು, ಆ ದೇವರ ಬಳಿ ಬಂದು ಪ್ರಾರ್ಥನೆಯನ್ನು ಮಾಡಿ, ಕೆಲವೊಬ್ಬರು ಹರಕೆಯ ರೂಪದಲ್ಲಿ ಕೊಟ್ಟಿರುವಂಥ ಕೋಳಿ ಮತ್ತು ಕುರಿಯನ್ನು ಅಲ್ಲಿ ಬಿಟ್ಟು ಪೂಜೆಯನ್ನು ಸಲ್ಲಿಸಿ ಅವನ ಪ್ರಾರ್ಥನೆಯನ್ನು ಮಾಡುತ್ತಾ, ಅವನ ಪ್ರಾರ್ಥನೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡು ಆ ಕುರಿ ಮತ್ತು ಕೋಳಿಯನ್ನು ಅಲ್ಲೇ ಹರಕೆ ರೂಪವಾಗಿ ಬಿಟ್ಟು, ಅದನ್ನು ಯಾವುದೇ ರೀತಿ ಬಲಿ ಕೊಡುವಂತಹ ಅಥವಾ ಅದನ್ನು ಅಲ್ಲಿ ಸ್ವೀಕರಿಸುವಂಥ ಪದ್ಧತಿ ಇಲ್ಲದೇ ಇರೋದರಿಂದ ಅಲ್ಲೇ ಬಿಟ್ಟು ನಾವು ನಮ್ಮ ಪಯಣವನ್ನು ಅವನಿಗೊಂದು ಪ್ರಾರ್ಥನೆ ಸಲ್ಲಿಸಿ ವಾಪಸ್ಸು ಹೊರಡುವಂಥ ಸಮಯ. ಹೀಗೆ ಈ ಅದ್ಭುತವಾದಂಥ ಪಯಣವನ್ನು ನಾವು ಮಾಡಿದ್ದೇವೆ. ಪ್ರತಿ ವರ್ಷವೂ ಸಂಕ್ರಾಂತಿ ಸಮಯದಲ್ಲಿ ಮತ್ತು ಫೆಬ್ರವರಿ ತಿಂಗಳಿನ ಒಂದು ನಿಗದಿತವಾದ ದಿನದಲ್ಲಿ ಮೀನುಗಾರರು ಉಚಿತವಾಗಿ ನಮ್ಮನ್ನು ತಮ್ಮ ಜೀವದ ಹಂಗು ತೊರೆದು ನಮ್ಮ ರಕ್ಷಣೆಯನ್ನು ಮುಖ್ಯವಾಗಿರಿಸಿಕೊಂಡು ನಮ್ಮನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಪುನಃ ವಾಪಸ್ಸು ನಮ್ಮನ್ನು ಭಟ್ಕಳದ ಬಂದರಿನ ಕಡೆಗೆ ಬಿಟ್ಟು ಬರುವಂಥ ಕಾರ್ಯವನ್ನು ಮಾಡುತ್ತಾರೆ. ಇವರ ಈ ಕೆಲಸಕ್ಕೆ ಎಷ್ಟೇ ನಾವು ಹೊಗಳಿದರೂ ಸಾಲದು. ಇವರಿಂದಾಗಿ ಸಾವಿರಾರು ಜನ ಪ್ರತಿ ವರ್ಷ ನೇತ್ರಾಣಿ ದ್ವೀಪದಲ್ಲಿರುವಂತಹ ನಮ್ಮ ನೇತ್ರಾಣಿ ಜಟ್ಟಿಗನ ದರ್ಶನ ಪಡೆದುಕೊಂಡು ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮನ್ನು ಪುನಃ ನಮ್ಮ ಸ್ಥಳಕ್ಕೆ ಸುರಕ್ಷಿತವಾಗಿ ತಂದು ಬಿಡುವಂಥ ಕಾರ್ಯವನ್ನು ಮಾಡ್ತಾರೆ. ಸಂಜೆ ಆಗುವ ಹೊತ್ತಿಗೆ ಸುಮಾರು ಒಂದು 4 ಗಂಟೆ ಹೊತ್ತಿಗೆ ನಾವು ನಮ್ಮ ಭಟ್ಕಳದ ಕಡಲ ತೀರವನ್ನು ತಲುಪಿರುತ್ತೇವೆ. ಹೀಗೆ ವರ್ಷಂಪ್ರತಿ ಯಾರು ಇಂತಹ ಒಂದು ವಿಶಿಷ್ಟವಾದ ಅನುಭವವನ್ನು ಪಡೆಯುವುದಿಲ್ವೋ ಅವರಿಗೆ ಒಂದು ಸುಂದರವಾದಂಥ ಒಂದು ಅವಕಾಶ ದೊರೆತಿರುತ್ತದೆ. ಧನ್ಯವಾದಗಳು.